ಸ್ನೇಹಿತರೆ ನಮಸ್ತೆ. ಇದು News18 ಡಿಜಿಟಲ್. ನಾನು ನಿಮ್ಮ ಎಟಿ ವೆಂಕಟೇಶ್ ಪ್ರಭು. ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ರಾಜಕೀಯವಾಗಿ ಜಟಾಪಟಿ ನಡೀತಾ ಇದೆ. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ JDS ಪಕ್ಷ ಬೃಹತ್ ಮಟ್ಟದ ಹೋರಾಟವನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತು ಬೈರಮಂಗಲದ ರೈತರು ಕೂಡ JDSನ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡುವ ಮೂಲಕ ಟೌನ್ಶಿಪ್ ಯೋಜನೆಯನ್ನು ರಾಜ್ಯ ಸರ್ಕಾರ ಕೈ ಬಿಡಬೇಕು ಅಂತೇಳಿ ತಮ್ಮ ಒತ್ತಾಯವನ್ನು ಮಾಡಿದ್ದಾರೆ. ಆದರೆ ಇದರ ಬೆನ್ನಲ್ಲಿ ರಾಮನಗರದ ಕಂದಾಯ ಭವನದಲ್ಲಿ ಏನು GBIT ಕಚೇರಿ ಇದೆ, ಆ ಕಚೇರಿಯ ಆವರಣದಲ್ಲಿ ಯೋಜನೆಯ ಪರವಾಗಿ ಇರತಕ್ಕಂತಹ ರೈತರು ಇವತ್ತು ಪ್ರತಿಭಟನೆಯನ್ನ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂತಹ ಯೋಜನೆಯ ವಿರೋಧಿ ರೈತರಿಗೆ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಒಂದ್ ಕಡೆ ಬೆಂಗಳೂರಿನಲ್ಲಿ ಯೋಜನೆಯನ್ನ ಮಾಡಬೇಡಿ ಅಂತೇಳಿ JDS ಪಕ್ಷ ಹೋರಾಟವನ್ನ ಮಾಡ್ತಾ ಇದೆ. ಆ ಒಂದು ಹೋರಾಟಕ್ಕೆ ಯೋಜನೆಯ ವಿರೋಧವಾಗಿ ಇರತಕ್ಕಂತಹ ರೈತರು ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಒಂದು ತಕ್ಕ ಉತ್ತರವನ್ನ ಕೊಡಬೇಕು ಅಂತೇಳಿ ಯೋಜನೆಯ ಪರವಾಗಿ ಇರತಕ್ಕಂತಹ ರೈತರು ರಾಮನಗರದ ಕಂದಾಯ ಭವನದಲ್ಲಿ ಹೋರಾಟವನ್ನ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ಆ ಪ್ರತಿಭಟನಾಕಾರರ ಮೇಲೆ ತೋರಿಸಿದ್ದಾರೆ. ಇನ್ನು ಈ ಬಗ್ಗೆ ಯೋಜನೆಯ ಪರವಾಗಿ ಇರತಕ್ಕಂತಹ ರೈತರು ಕೂಡ ಮಾತನಾಡಿದ್ದಾರೆ. ರೈತರ ಪ್ರಕಾರ ಯಾರು ಯೋಜನೆಯ ಪರವಾಗಿ ಇದ್ದಾರೆ, ಆ ರೈತರ ಪ್ರಕಾರ ರಾಜ್ಯ ಸರ್ಕಾರ ಆದಷ್ಟು ಬೇಗ ಈ ಒಂದು ಯೋಜನೆಯನ್ನ ಪೂರ್ಣ ಮಾಡಬೇಕು. ತ್ವರಿತಗತಿಯಲ್ಲಿ ಯೋಜನೆಯನ್ನ ಏನು ಒಂದು ಚಾಲನೆಯನ್ನ ಕೊಟ್ಟಿದ್ದಾರೆ. ಭವಿಷ್ಯದ ದಿನಗಳಲ್ಲೂ ಕೂಡ ಆ ಒಂದು ಯೋಜನೆಯ ವೇಗ ಅಷ್ಟೇ ವೇಗವಾಗಿ ಇರಬೇಕು. ಆದಷ್ಟು ಬೇಗ ಏನೆಲ್ಲ ಪ್ರಕ್ರಿಯೆಗಳು ಇದೆ ಅವುಗಳನ್ನು ಆದಷ್ಟು ಬೇಗ ಮುಗಿಸಿ ಯಾರು ಯೋಜನೆಗೆ ಒಪ್ಪಿದ್ದಾರೆ, ಆ ರೈತರು ತಮ್ಮ ಭೂಮಿಯನ್ನ ಕೊಡಲಿಕ್ಕೆ ಒಪ್ಪಿದ್ದಾರೆ, ಆ ರೈತರಿಗೆ ಆದಷ್ಟು ಬೇಗ ಪರಿಹಾರದ ಹಣವನ್ನ ಕೊಡುವ ಮೂಲಕ ರಾಜ್ಯ ಸರ್ಕಾರ ಸಹಾಯ ಹಸ್ತವನ್ನ ಚಾಚಬೇಕು. ಇಲ್ಲ ಅಂದ್ರೆ ನಮ್ಮ ಈ ಒಂದು ಯೋಜನೆಯನ್ನ ಕೈ ಬಿಡಿ, ಬದಲಾಗಿ ಯೋಜನೆಯನ್ನ ತಡವಾಗಿ ನೀವು ಮಾಡ್ತೇವೆ ಅನ್ನೋದಾದ್ರೆ 1 ಕೋಟಿ ಹೆಚ್ಚುವರಿ ಹಣವನ್ನ ಪರಿಹಾರದ ರೂಪದಲ್ಲಿ ಕೊಡಿ ಎನ್ನುವಂತಹ ಒತ್ತಾಯವನ್ನ ರಾಜ್ಯ ಸರ್ಕಾರಕ್ಕೆ ಯಾರು ಯೋಜನೆಯನ್ನು ಒಪ್ಪಿದ್ದಾರೆ ಆ ರೈತರು ಬಹಳ ಸ್ಪಷ್ಟವಾಗಿ ತಮ್ಮ ಹಕ್ಕಿನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈಗ ಭೂ ಸ್ವಾಧೀನ ಆಗ್ತಿರೋ 7 ಕಂದಾಯ ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆ ಹೊರಡಿಸಿ 1.5 ತಿಂಗಳಾಗಿದೆ. ನಮ್ದು ಬೈರಮಂಗಲ ಮತ್ತೆ ಕಂಚನಹಳ್ಳಿ ಇನ್ನ ಅಂತಿಮ ಅಧಿಸೂಚನೆ ಹೊರಡಿಸಿಲ್ಲ. ಈಗ ಅಂತಿಮ ಅಧಿಸೂಚನೆ ಆದಷ್ಟು ಬೇಗ ಹೊರಡಿಸಿ, ಇಲ್ಲ 1 ಕೋಟಿ ಪರಿಹಾರ ಧನವನ್ನು ಹೆಚ್ಚಿಗೆ ಮಾಡ್ರಿ ಅಂತ ನಾವು ಈ GBIT ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಿದ್ದೇವೆ. ಆದಷ್ಟು ಬೇಗ ಮಾಡಿ, ಇಲ್ಲ ಅಂದ್ರೆ 1 ಕೋಟಿ ಇನ್ನ 1 ತಿಂಗಳು ಲೇಟಾಗೆ ಮಾಡಿ, 1 ಕೋಟಿ ರೇಸ್ ಮಾಡಿ. ಈಗಾಗಲೇ ನಾವು 1 ವರ್ಷದಿಂದ ಈ ಯೋಜನೆಗೆ ಇದ್ ಮಾಡ್ಕೊಂಡು ನಮ್ಗೆ ಈಗ ಪ್ರಾರಂಭ ಮಾಡಿಲ್ಲ ಅಂದ್ರೆ ನಮ್ಗೆ ಭೂ ಮಾಲೀಕರಿಗೆ ಲಾಸ್ ಆಯ್ತದೆ. ಆದಷ್ಟು ಬೇಗ ಮಾಡಿ, ಇಲ್ಲ ಕೈ ಬಿಟ್ಬಿಡಿ. ಈಗ ಬೇಗ ಮಾಡುವಂಗಿದ್ರೆ ಪಟಪಟ ಅಂತ ಮಾಡಿ. ಈಗಾಗ್ಲೇ ಇಲ್ಲ ಬೇಗ ಮಾಡಿ, ಈಗ 1 ಕೋಟಿ ರೈಸ್ ಮಾಡಿ ನಮ್ಮ ಬೈರಮಂಗಲ ಕಂಚನಹಳ್ಳಿಗೆ. ಅದು ಯಾಕೆಂದ್ರೆ ಲೇಟ್ ಮಾಡಿದಿರಿ ಅಂತ ನಿಮ್ ಮೂಲಕ ಹೇಳ್ತಾ ಇದೀವಿ ಸರ್ಕಾರಕ್ಕೆ. ಇಲ್ಲಿ ನೆರೆದಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರೇ, ರೈತ ಬಂದವರೇ, ಇವತ್ತು ನಾವು ಏನು ಭೂ ಸ್ವಾಧೀನ ಪರವಾಗಿ ಹೋರಾಟ ಮಾಡಿದ್ದೇವೋ ಸುಮಾರು 2 ವರ್ಷದಿಂದ, ಅವರ ಹೋರಾಟ ಪರವಾಗಿ ಇಲ್ಲಿ ಬೈರಮಂಗಲ ಮತ್ತೆ ಕಂಚನಹಳ್ಳಿ 2 ಗ್ರಾಮ ಪಂಚಾಯತಿಯನ್ನು ಅಂತಿಮ ಅಧಿಸೂಚನೆ ಹೊರಡಿಸಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಏನು ಈ 2 ಗ್ರಾಮ ಪಂಚಾಯತಿಗೆ 2 ಗ್ರಾಮಗಳ ಭೂ ಸ್ವಾಧೀನ ಪ್ರಕ್ರಿಯೆ ಅಂತಿಮ ಅಧಿಸೂಚನೆ ಹೊರಡಿಸಿಲ್ವೋ ಆ ರೈತರಿಗೆ ಬಹಳ ತೊಂದರೆ ಆಗಿದೆ. ಯಾಕೆಂದ್ರೆ ಇದಾಗಲೇ ನೋಟಿಫಿಕೇಶನ್ಗೆ 1.5 ವರ್ಷ ಆಗಿರೋದ್ರಿಂದ ಅವರು ಕೂಡ ಪರಿಹಾರ ಹಣವನ್ನು ಅಥವಾ ನಿವೇಶನವನ್ನು ಪಡೆದು ಅವ್ರ ಬದುಕನ್ನು ಅವರು ಸೃಷ್ಟಿ ಮಾಡ್ಕೊಳ್ಳೋಕೆ ಅವರು ಕೂಡ ಇದರಲ್ಲಿ ಸಹಕಾರಿಯಾಗಿದ್ದಾರೆ. ಇದು ವಿಳಂಬ ಆಗ್ತಾ ಇರೋದು ಬಹಳ ತೊಂದರೆ ಆಗಿದೆ. ಅದಕ್ಕೋಸ್ಕರ ಆ 2 ಪಂಚಾಯತಿ ಬೇಗ ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಿ ಅವ್ರಿಗೂ ಕೂಡ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಬೇಕು, ಅವ್ರಿಗೂ ಕೂಡ ಕೊಡಬೇಕು. ಅವರು ಕೂಡ ಸಾಕಷ್ಟು ಅರ್ಜಿಗಳು ಹಾಕೊಂಡಿದ್ದಾರೆ, ಅವ್ರಿಗೂ ಸಮಸ್ಯೆಗಳಿದ್ದಾವೆ ಬೇರೆ ಬೇರೆ.
ಯಾಕೆಂದ್ರೆ ಅವರು ಎಲ್ಲರೂ ಅರ್ಜಿಗಳನ್ನ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ಮಾನ್ಯ GBD ಅಧಿಕಾರಿಗಳಾಗಲಿ ಅವರೆಲ್ಲ ನಾನು ಕೇಳ್ಕೊಳ್ಳೋದೇನೆಂದ್ರೆ ಬೇಗ ಪರಿಹಾರ ಕೊಡಬೇಕು. ಜೊತೆಗೆ P ನಂಬರ್ ಸಂಬಂಧಪಟ್ಟಂಗೆ ಸರ್ಕಾರಿ ಜಾಗದಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು. ಯಾಕೆ ಕೊಡ್ತೀವಿ ಅಂತ ಹೇಳಿದರೆ ಅದು ಲೇಟ್ ಆಗಿದೆ. ಇವೆಲ್ಲ ಯಾಕೆ ಅಂತಂದ್ರೆ ಅವರ ಬದುಕನ್ನು ರೈತರು ಕಂಡುಕೋಬೇಕು ಅಂತಂದ್ರೆ ಇದು ಅಕ್ವೈರ್ ಆಗ್ತಿರೋದ್ರಿಂದ ಮುಂದಿನ ಜೀವನ ಮಾಡ್ಕೋಬೇಕು. ಅವ್ರು ಬೇರೆ ಅದಕ್ಕೆ ಸಂಬಂಧಪಟ್ಟಂಗೆ ಹೂಡಿಕೆ ಮಾಡೋದು ಇಲ್ಲ ಇಲ್ಲಿ ನಿವೇಶನ ತಗೊಳ್ಳೋದು, ಯಾಕೆಂದ್ರೆ ಎಲ್ಲ ಗೊಂದಲದಿದ್ದಾರೆ. ದಯವಿಟ್ಟು ಅದನ್ನು ಬೇಗ ಮುಗಿಸ್ಬೇಕು ಅನ್ನೋದೇ ಒಂದು ಹೋರಾಟ. ಇವತ್ತು ಏಕಾಏಕಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬೆಂಗಳೂರಿನಲ್ಲಿ ಯೋಜನೆ ವಿರೋಧಿಸಿ ಹೋರಾಟ ಮಾಡ್ತಾ ಇದ್ದಾರೆ, ನೀವು ಏಕಾಏಕಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಏಕಾಏಕಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ನಮ್ಮ ಹಕ್ಕನ್ನ, ಅದನ್ನ 2 ಗ್ರಾಮ ಸರ್ವೆ ನಂಬರ್ನ ಬಿಡುಗಡೆಗೊಳಿಸಿ ಅದು 6-1 ಮಾಡಿ ಅವ್ರಿಗೂ ಕೂಡ ಪರಿಹಾರ ಕೊಡಬೇಕು ಅಂತ. ನಮ್ದು ಯಾವುದೇ ಪ್ರತಿಭಟನೆ ಇಲ್ಲ. ನಾವು ಹೋರಾಟ ಪರವಾಗಿರೋರು. ನಾವು ರೈತರು ಆಲ್ರೆಡಿ ದುಡ್ಡುಗಳು ತಗೋತಾ ಇದ್ದೀವಿ. ಎಲ್ಲ ಊರಲ್ಲೂ ಅರ್ಜಿಗಳು, ಸಾಕಷ್ಟು ಅರ್ಜಿಗಳು ಕೊಡ್ತಾ ಇದ್ದಾರೆ, ದುಡ್ಡು ಪರಿಹಾರವನ್ನು ತಗೊಳ್ತಾ ಇದ್ದಾರೆ. ಆ ಪರಿಹಾರ ವೇಗವನ್ನ ಇನ್ನು 2 ಬೈರಮಂಗಲ ಮತ್ತು ಕಂಚಕರಳ್ಳಿ ಏನಿದಾವೆ ಅವು ಕೂಡ 6-1 ಮಾಡಿ ಇನ್ನೂ ವೇಗ ಹೆಚ್ಚಿಸಬೇಕು ಅನ್ನೋದೇ ಅಷ್ಟೇ, ಬೇರೆ ಏನಿಲ್ಲ. ಬೆಂಗಳೂರು ಹೋರಾಟದ್ದು ಗೊತ್ತಿಲ್ಲ. ಅದು ಅವರು ಯಾಕೆ ಅವ್ರು ಮಾಡಿರೋ ಪ್ರಾಜೆಕ್ಟ್ ಅವ್ರು ಯಾಕೆ ಹೋರಾಟ ಮಾಡಿದ್ರೆ ಅವ್ರನ್ನೇ ಕೇಳಬೇಕು ನೀವು. ಅವ್ರ ಪ್ರಾಜೆಕ್ಟ್ ಅವರೇ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್, ಅವ್ರು ಹೋರಾಟ ಮಾಡೋದ್ರ ಅರ್ಥ ಇಲ್ಲ. ಅದು ಯಾಕೆ ಹೋರಾಟ ಮಾಡ್ತಾರೆ ಅಂತ ಅದಕ್ಕೆಲ್ಲ ನಮ್ಮ ರಾಜಕೀಯ ನಾಯಕ ಬಾಲಣ್ಣವರು ಎಲ್ಲರೂ ಸವಿಸ್ತವಾಗಿ ಹೇಳೋರೆ. ಅದರಲ್ಲಿ ಪೇಪರ್ಲ್ಲೂ ಕೂಡ ಹಾಕವ್ರು ಯಾವ್ಯಾವ ಹಂತದಲ್ಲಿ ಏನೇನಾಯ್ತು ಅಂತ. ತಿರ್ಗಿ ಅದರಲ್ಲೇ ಅವರು ನೈತಿಕತೆನೇ ಇಲ್ಲ, ಯಾಕೆ ಹೋರಾಟ ಮಾಡ್ತಾರೆ ಅಂತ. ಅವ್ರು ಏನಿದ್ರು ಜೊತೆಲಿ ಇಲ್ಲಿ ರೈತರಿಗೆ ಏನಾಗಬೇಕು ಸಹಕಾರ ನಿಂತು ಮಾಡ್ಬೇಕಷ್ಟೇ. ಖಾಲಿ ಈ ಥರದ ರಾಜಕೀಯ ಹೋರಾಟ ಮಾಡಿದ್ರೆ ಅವಶ್ಯಕತೆ ಇಲ್ಲ. ಅದರಿಂದ ಜನ ನಂಬಲ್ಲ ನಿಮ್ಮನ್ನ, ಯಾವುದೇ ಕಾರಣಕ್ಕೂ ಅದರಿಂದ ಉಪಯೋಗ ಇಲ್ಲ. ಈಗ ಆಗಿರೋ ಹಂತದಲ್ಲಿ ಹೋಗ್ಬೇಕು ಸ್ಪೀಡಲ್ಲಿ ಹೊರತು ನೀವು ಸುಮ್ಮನೆ ಹಿಂದಕ್ಕೋಗಿ ನೀವು ಹೋರಾಟ ಮಾಡಿ ಜನನ ನಂಬಿಸಿ ಮಾಡೋಕ್ಕೆ ಅದು ಸಾಧ್ಯ ಇಲ್ಲ. ಅಂದ್ರೆ ಇದು ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಯಾಕಂದ್ರೆ 2028ಕ್ಕೆ ಇನ್ನೊಂದು ಕೆಲವೇ ವರ್ಷ ಬಾಕಿ ಇದೆ. ಅದರಲ್ಲೂ 2 ವರ್ಷದ ಒಳಗಡೆ ಈ ಒಂದು ಅವಧಿ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಬಿಡದಿಯ ಈ ಒಂದು ಟೌನ್ಶಿಪ್ ಯೋಜನೆ ರೈತರು ಒಪ್ಪಿದ್ದಾರೆ ಎನ್ನುವಂತಹ ಕೆಲ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ರೈತರು ನಮಗೆ ಯೋಜನೆ ಬೇಡ ಎನ್ನುವಂತ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರೈತರ ಹೋರಾಟದ ಭಾಗ ಒಂದು ಕಡೆ ಆದ್ರೆ, ಯಾರು ವಿರೋಧವಾಗಿ ಇದ್ದಾರೆ ಅವರಿಗೆ ಈಗಾಗಲೇ ಬಿಜೆಪಿ ಹಾಗೂ JDS ಪಕ್ಷಗಳ ರಾಜಕೀಯ ಬಲ ಅತಿ ಹೆಚ್ಚಾಗಿ ಸಿಕ್ಕಿರ್ತಕ್ಕಂತಹ ಹಿನ್ನೆಲೆ ರಾಜ್ಯ ಸರ್ಕಾರಕ್ಕೆ ಇದು ಒಂದು ರೀತಿಯ ಇಕ್ಕಟ್ಟಿನ ವಾತಾವರಣ ಆಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಯೋಜನೆ ತಡ ಆಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತದೆ. ಯಾಕಂದ್ರೆ ಇವತ್ತು ಯೋಜನೆ ಪರವಾಗಿರ್ತಕ್ಕಂತಹ ರೈತರು ತಮ್ಮ ಒತ್ತಾಯವನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಅವರ ಮೂಲ ಒತ್ತಾಯ ಏನಂದ್ರೆ, ಯೋಜನೆ ಯಾಕೆ ತಡ ಮಾಡ್ತಾ ಇದ್ದೀರಿ, ಯೋಜನೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ, ಇಲ್ಲಾಂದ್ರೆ ಹೆಚ್ಚುವರಿಯಾಗಿ 1 ಕೋಟಿ ಹಣವನ್ನ ಕೊಡಿ ಎನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಇಲ್ಲಿ ಇಕ್ಕಟ್ಟಿಗೆ ಸಿಲುಕಿದೆಯಾ? ಯಾಕಂದ್ರೆ ಪ್ರತಿಭಟನೆ ಯಾರು ಮಾಡ್ತಾ ಇದ್ದಾರೆ, ಯೋಜನೆಯನ್ನ ವಿರೋಧಿಸಿ ಯಾರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅವರ ಸಂಖ್ಯೆ ನೋಡಿ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನ ಅನುಭವಿಸ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಬಿಡದಿಯ ಟೌನ್ಶಿಪ್ ಯೋಜನೆ ಎಷ್ಟರ ಮಟ್ಟಿಗೆ ವೇಗವನ್ನ ಪಡಿತದೆ ಎಂಬುದನ್ನ ಕಾದ್ ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.